ನಮಸ್ಕಾರ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ 2025-26ನೇ ಶೈಕ್ಷಣಿಕ ಸಾಲಿನ ಅತ್ಯಂತ ತುರ್ತು ಆಡಳಿತಾತ್ಮಕ ಅಪ್ಡೇಟ್ ಒಂದರ ವಿವರಣೆಗೆ ಸ್ವಾಗತ. ಪರೀಕ್ಷಾ ಶುಲ್ಕ ಕಟ್ಟುವ ದಿನಾಂಕಗಳ ಬಗ್ಗೆ ಒಂದು ದೊಡ್ಡ ಬದಲಾವಣೆಯಾಗಿದೆ. ಬನ್ನಿ, ಈ ಹೊಸ ಸುತ್ತೋಲೆಯಲ್ಲಿ ಏನಿದೆ ಅಂತ ನೇರವಾಗಿ ನೋಡೋಣ. ಸರಿ, ಈ ವಿವರಣೆಯಲ್ಲಿ ನಾವು ಕವರ್ ಮಾಡಲಿರುವ ಪ್ರಮುಖ ಅಂಶಗಳೆಂದರೆ: 1. ಪರೀಕ್ಷಾ ಶುಲ್ಕದ ವಿಸ್ತರಣೆ. 2. ಅನ್ವಯಿಸುವ ವಿದ್ಯಾರ್ಥಿಗಳು. 3. ಶುಲ್ಕ ಪಾವತಿಯ ವೇಳಾಪಟ್ಟಿ. 4. ದಂಡದ ವಿವರಗಳು. 5. ಅಧಿಕೃತ ವಿಚಾರಣಾ ಮಾರ್ಗಸೂಚಿ ಹಾಗೂ 6. ಅಂತಿಮ ಗಡುವು. ವಿಭಾಗ 1. ಪರೀಕ್ಷಾ ಶುಲ್ಕದ ವಿಸ್ತರಣೆ, ಅಧಿಕೃತ ಅಧಿಸೂಚನೆ. ಈ ಅಧಿಕೃತ ಸುತ್ತೋಲೆಯನ್ನು ಗಮನಿಸಿ. ಮೇ 25, 2026 ಅಂದರೆ ಹಿಂದೆ ಹೊರಬಿದ್ದಿರುವ ಡಾಕ್ಯುಮೆಂಟ್ ಇದು. ಈ ಮಾಹಿತಿ ಎಷ್ಟು ನೈಜ ಮತ್ತು ತುರ್ತಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮುಂಬರುವ ಪರೀಕ್ಷೆ ಬರೀಲಿರುವ ಪ್ರತಿಯೊಬ್ಬರಿಗೂ ಇದರಲ್ಲಿರುವ ಪ್ರತಿಯೊಂದು ಸೂಚನೆಯೂ ತುಂಬಾನೇ ಮಹತ್ವದ್ದಾಗಿದೆ. ವಿಭಾಗ 2. ಅನ್ವಯಿಸುವ ವಿದ್ಯಾರ್ಥಿಗಳು. ಯಾರು ಗಮನ ಹರಿಸಬೇಕು? ಈ ಹೊಸ ನಿರ್ದೇಶನಗಳು ಯಾರಿಗೆಲ್ಲ ಅನ್ವಯಿಸುತ್ತೆ ಅನ್ನೋದನ್ನ ನೋಡೋದಾದರೆ, ಸ್ನಾತಕೋತ್ತರ ಅಂದ್ರೆ PG 2ನೇ ಸೆಮಿಸ್ಟರ್ನ ರೆಗ್ಯುಲರ್ ಮತ್ತು ರಿಪೀಟರ್ಸ್, PG 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಹಾಗೂ ಸ್ನಾತಕೋತ್ತರ ಡಿಪ್ಲೊಮಾ ವಿದ್ಯಾರ್ಥಿಗಳು. ಜೊತೆಗೆ ಇದು ರಿವೈಸ್ಡ್, ನ್ಯೂ ಮತ್ತು ಓಲ್ಡ್ CBCS ಹೀಗೆ ಎಲ್ಲಾ ಪಠ್ಯಕ್ರಮಗಳ ಅಡಿಯಲ್ಲಿ ಬರುವವರೆಗೂ ಅನ್ವಯಿಸುತ್ತೆ. ಈ ಗುಂಪಿಗೆ ಸೇರಿದವರು ತಕ್ಷಣವೇ ಅಲರ್ಟ್ ಆಗಬೇಕಾದ ಸಮಯ ಇದು. ವಿಭಾಗ 3. ಶುಲ್ಕ ಪಾವತಿಯ ವೇಳಾಪಟ್ಟಿ. ಕಣ್ಮರೆಯಾಗುತ್ತಿರುವ ಸಮಯ. ಗಡುವು ವಿಸ್ತರಣೆಯಾಗಿದೆ ಅಂತ ನಿರಾಳರಾಗುವಂಟಿಲ್ಲ. ಯಾಕಂದ್ರೆ ಇದು ಕೇವಲ 3 ದಿನಗಳ ಅತ್ಯಂತ ಸೀಮಿತ ಅವಧಿ. ಮೇ 28 ಯಾವುದೇ ದಂಡವಿಲ್ಲದೆ ಶುಲ್ಕ ಪಾವತಿಸಲು ಇರುವ ಮೊದಲ ಗ್ರೇಸ್ ಪೀರಿಯಡ್. ಆ ಮರುದಿನ ಮೇ 29ಕ್ಕೆ ಮೊದಲ ಹಂತದ ದಂಡ ಶುರುವಾಗುತ್ತೆ. ಇನ್ನು ಮೇ 30 ಇದು ಸಂಪೂರ್ಣ ಅಂತಿಮ ಗಡುವು. ಸಮಯ ಭಾರ ಕಮ್ಮಿ ಇದೆ ಅನ್ನೋದು ಸ್ಪಷ್ಟ. ವಿಭಾಗ 4. ದಂಡದ ವಿವರಗಳು. ತಡಮಾಡಿದರೆ ಆಗುವ ನಷ್ಟ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಪ್ರಮುಖ ಹಾಗೂ ಆಸಕ್ತಿದಾಯಕ ಅಂಶವೆಂದರೆ ಕೇವಲ ಗಂಟೆಗಳ ಅಂತರದಲ್ಲಿ ದಂಡದ ಮೊತ್ತ ಹೇಗೆ ಏರುತ್ತೆ ಅನ್ನೋದು. ಮೇ 28ರಂದು ಶೂನ್ಯ ದಂಡ, ಆದರೆ ಕೇವಲ 24 ಗಂಟೆ ತಡವಾದರೆ ಮೇ 29ಕ್ಕೆ ₹100 ವಿಳಂಬ ಶುಲ್ಕ ಬೀಳುತ್ತೆ. ಇನ್ನು 48 ಗಂಟೆಗಳ ಕಾಲ ಸುಮ್ಮನಿದ್ರೆ ಮೇ 30ರಂದು ದಂಡದ ಮೊತ್ತ ನೇರವಾಗಿ ₹750ಗಳಿಗೆ ಜಿಗಿಯುತ್ತೆ. ಆಡಳಿತಾತ್ಮಕ ಪ್ರಕ್ರಿಯೆಗಳಲ್ಲಿ ವಿಳಂಬ ಮಾಡಿದರೆ ಎಷ್ಟು ದೊಡ್ಡ ಮೊತ್ತ ತೆರಬೇಕಾಗುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಈ ₹750 ಮೊತ್ತವನ್ನು ಸ್ವಲ್ಪ ಹೈಲೈಟ್ ಮಾಡಿ ನೋಡೋಣ. ಮೇ 30ರಂದು ಬೀಳುವ ಈ ಗರಿಷ್ಠ ದಂಡವನ್ನು ತಪ್ಪಿಸಲೇಬೇಕು. ತಕ್ಷಣವೇ UUCMS ಪೋರ್ಟಲ್ ಮೂಲಕ ಶುಲ್ಕ ಪಾವತಿಸಲು ಇದೊಂದು ದೊಡ್ಡ ಎಚ್ಚರಿಕೆ ಗಂಟೆ ಎನ್ನಬಹುದು. ವಿಭಾಗ 5. ಅಧಿಕೃತ ವಿಚಾರಣಾ ಮಾರ್ಗಸೂಚಿ. ಯಾರನ್ನು ಸಂಪರ್ಕಿಸಬೇಕು? ಇಲ್ಲಿ ವಿಶ್ವವಿದ್ಯಾಲಯದಿಂದ ಒಂದು ಕಟ್ಟುನಿಟ್ಟಾದ ಎಚ್ಚರಿಕೆ ಇದೆ. ಪ್ರವೇಶ ಅಥವಾ ಪರೀಕ್ಷೆಗಳ ಬಗ್ಗೆ ಕುಲಪತಿಗಳಿಗೆ, ಕುಲಸಚಿವರಿಗೆ ಅಥವಾ ಮೌಲ್ಯಮಾಪನ ಕುಲಸಚಿವರಿಗೆ ನೇರವಾಗಿ ಕರೆ ಮಾಡುವಂತಿಲ್ಲ. ಆಡಳಿತಾತ್ಮಕ ಪ್ರೋಟೋಕಾಲ್ ಅನ್ನು ಗೌರವಿಸುವುದು ಮತ್ತು ಕೇವಲ ನಿಗದಿಪಡಿಸಿದ ಮಾರ್ಗಗಳನ್ನು ಮಾತ್ರ ಬಳಸುವುದು ಇಲ್ಲಿ ಅತ್ಯಂತ ಕಡ್ಡಾಯ. ಹಾಗಾದರೆ ತಾಂತ್ರಿಕ ಸಮಸ್ಯೆಗಳಿದ್ರೆ ಪರಿಹಾರ ಏನು? ಅದಕ್ಕಾಗಿಯೇ ಅಧಿಕೃತ UUCMS ಸಹಾಯವಾಣಿ ಸಂಖ್ಯೆಗಳನ್ನು ನೀಡಲಾಗಿದೆ. ಶೈಕ್ಷಣಿಕ ವಿಚಾರಣೆಗಳಿಗೆ 08532 200972. ಪರೀಕ್ಷಾ ವಿಚಾರಣೆಗಳಿಗಾಗಿ 2 ಲೈನ್ಗಳಿವೆ: 08532 200973 ಅಥವಾ 08532 200700. ಇನ್ನು ಲಿಖಿತ ದೂರುಗಳಿಗಾಗಿ RUUCMS@gmail.com ಅನ್ನು ಬಳಸಬಹುದು. ಸಮಸ್ಯೆ ಬಗೆಹರಿಸಿಕೊಳ್ಳಲು ಇವು ಸರಿಯಾದ ಮತ್ತು ಅಧಿಕೃತ ದಾರಿಗಳು. ಈ ಸುತ್ತೋಲೆಯನ್ನು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಎಲ್ಲ ಸ್ನಾತಕೋತ್ತರ ಮಹಾವಿದ್ಯಾಲಯಗಳ ಪ್ರಾಂಶುಪಾಲರಿಗೂ ಮತ್ತು ನೋಡಲ್ ಅಧಿಕಾರಿಗಳಿಗೂ ಅಧಿಕೃತವಾಗಿ ತಲುಪಿಸಲಾಗಿದೆ. ಕ್ಯಾಂಪಸ್ನಾದ್ಯಂತ ಎಲ್ಲರಿಗೂ ಈ ನಿಯಮಗಳ ಬಗ್ಗೆ ಒಂದೇ ರೀತಿಯ ಸ್ಪಷ್ಟತೆ ಇದೆ ಎಂಬುದನ್ನು ಇದು ಖಚಿತಪಡಿಸುತ್ತದೆ. ವಿಭಾಗ 6. ಅಂತಿಮ ಗಡುವು, ಉಪಸಂಹಾರ. ಹಾಗಾಗಿ ಈ ಇಡೀ ವಿವರಣೆಯ ಅತ್ಯಂತ ನಿರ್ಣಾಯಕ ಅಂಶವೆಂದರೆ ಈ ಕಣ್ಮರೆಯಾಗುತ್ತಿರುವ ಸಮಯದ ಸದ್ಬಳಕೆಯಾಗುತ್ತದೆಯೇ? ಮೇ 28ರ ಆ ಗ್ರೇಸ್ ಪೀರಿಯಡ್ನಲ್ಲಿಯೇ ಶುಲ್ಕ ಪಾವತಿಯಾಗಿ ಬಿಡುತ್ತಾ, ಅಥವಾ ಕೇವಲ 48 ಗಂಟೆಗಳ ವಿಳಂಬದಿಂದಾಗಿ ಮೇ 30ರಂದು ₹750 ದುಬಾರಿ ದಂಡ ಕಟ್ಟುವ ಪರಿಸ್ಥಿತಿ ಬರುತ್ತಾ? ಟಿಕ್ ಟಿಕ್ ಎನ್ನುತ್ತಿರುವ ಈ ಸಮಯದ ಜೊತೆ ಓಡಬೇಕಾದ ಅನಿವಾರ್ಯತೆ ಈಗ ವಿದ್ಯಾರ್ಥಿಗಳ ಮುಂದಿದೆ.